ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುಗೌಡ. ಇವತ್ತು ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಸಿದ್ದರಾಜು ಅವರು ಸ್ವಲ್ಪ ಏನೋ ನಿಮ್ಮ ಜೊತೆ ಶೇರ್ ಮಾಡಬೇಕಂತೆ. ದಯವಿಟ್ಟು ಸ್ವಲ್ಪ ಎಲ್ಲ ಫ್ರೀ ಮಾಡ್ಕೊಂಡು 2 ಮಿನಿಟ್ಸ್ ಅವ್ರ ಮಾತುಗಳು ಕೇಳಿ. ಹೇಳಿ ಸಿದ್ದರಾಜು ಅವರೇ. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್, ಶುಭೋದಯ. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಈಗ ನಾವು ನೋಡಿ ಡ್ರೈವಿಂಗ್ ಫೀಲ್ಡಲ್ಲಿ ಸುಮಾರು ನಮಗೆ ಡ್ರೈವಿಂಗಲ್ಲಿ 12-13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಾವು ಸ್ಟಾರ್ಟಿಂಗು ಗಾಡಿ ಮಾಡಿದಾಗಲೂ ಇವಾಗ ಗಾಡಿ ಇರೋದಕ್ಕೂ ಇವಾಗ ಡ್ರೈವಿಂಗ್ ಫೀಲ್ಡಲ್ಲೂ ತುಂಬ ಅಜಗಜಾಂತ ವ್ಯತ್ಯಾಸ ಇದೆ. ಈಗ ನಿನ್ನೆ ನಮ್ಮ ಬಿಲ್ಡಿಂಗಲ್ಲಿ ಒಬ್ಬರ ವ್ಯಕ್ತಿ ನೋಡಿದೆ, ಮನೆಯಲ್ಲಿ ಹಿಂಸೆ ಮಾಡಿ ಗಲಾಟೆ ಮಾಡಿ ಗಾಡಿ ತೊಗೊಂಡಿದ್ದಾನೆ. ಡ್ಯೂಟಿಗಳು ಒಂದು ಸಿಗ್ತಾ ಇಲ್ಲ. ನಾವು ಎಷ್ಟೋ ಆ ಥರ ಹೇಳ್ತಾ ಇದ್ದೀವಿ ಅವ್ರಿಗೆ, ಈಗಿನ ಡ್ರೈವಿಂಗ್ ಫೀಲ್ಡ್ ಆಗಲ್ಲಪ್ಪ, ಏನಾದ್ರು ಓದ್ಕೊಂಡು ಒಂದು ಬೇರೆ ಜಾಬ್ ಮಾಡ್ಕೊಳ್ಳಿ, ಡ್ರೈವಿಂಗ್ ಫೀಲ್ಡ್ ಆಗಲ್ಲ ಅಂತ ಹೇಳಿದ್ರು ಕೇಳಿದೆ. ಒಂದು ಗಾಡಿ ಕಷ್ಟ ಸುಖ ಗಾಡಿ ತೊಗೊಂಡಿದ್ದೇನೆ. ತೊಗೊಂಡು ಬೆಳಗ್ಗೆಯಿಂದ ನನ್ನ ಹತ್ರನೇ ಕೂತಿದ್ದೇನೆ, ಒಂದು ಡ್ಯೂಟಿನೂ ಬಿದ್ದಿಲ್ಲ. ದಯವಿಟ್ಟು ನಿಮ್ಮ ಹತ್ರ ಹೇಳ್ಕೊಳ್ಳೋದು ಇಷ್ಟೇ, ಗಾಡಿ ಮಾಡಬೇಕಾದ್ರೆ ಒಂದು 10 ಸರಿ ಯೋಚನೆ ಮಾಡಿ. ಯಾಕೆಂದರೆ ಇವಾಗ ಡ್ರೈವಿಂಗ್ ಫೀಲ್ಡಲ್ಲಿ ಆಟೋಗಳಿದೆ, ಬೈಕ್ಗಳಿದೆ, ಮತ್ತು ಬೇರೆ ಟ್ರಾವೆಲ್ಸ್ಗಳು ಸುಮಾರು ಗಾಡಿಗಳಿದೆ. ಅದರಲ್ಲಿ ಎಷ್ಟೋ ಗಾಡಿಗಳಲ್ಲಿ ನಮಗೆ ಡ್ಯೂಟಿ ಬರಬೇಕು ಅಂದರೆ ರೋಡಲ್ಲಿ ನಾಯಿಗಿಂತ ಹೆಚ್ಚಾಗಿ ಕಾಯಬೇಕು. ಹಾಗಾಗಿ ತೊಗೊಳಕ್ಕೆ ಮುಂಚೆ 10 ಸರಿ ಯೋಚನೆ ಮಾಡಿ. ಯಾಕೆಂದರೆ ನೀವು ಗಾಡಿ ತೊಗೋಬೇಕು ಅಂದರೆ ನೀವು ಫುಲ್ ಪೇಮೆಂಟ್ ತೊಗೊಂಡಿರಲ್ಲ, ಲೋನಲ್ಲೇ ತೊಗೊಳ್ಳೋದು. ನೀವು ತೊಗೊಳ್ಳೋದು ಏನಪ್ಪ ಅಂದರೆ ನಿಮ್ಮ ಡೌನ್ ಪೇಮೆಂಟ್ ಅಮ್ಮಮ್ಮ ಅಂದರೆ ಒಂದು 3 ಲಕ್ಷ ಒಳಗಡೆ ಇರುತ್ತೆ. ಅದು ಕಟ್ಟಿ ನೀವು ಗಾಡಿ ತೊಗೊಂಡು ಇನ್ನು ಉಳಿದನ್ನ ಲೋನ್ ಹಾಕ್ಸ್ಕೊಂಡು ಮಾಡ್ತೀವಿ ಅಂತಂದರೆ ತಿಂಗಳಿಗೆ ಇ ಎಮ್ ಐ ಬರುತ್ತೆ. ಆ ಇ ಎಮ್ ಐನೇ ಒಂದು 20,000 ರೂಪಾಯಿ ಇರುತ್ತೆ ನಿಮಗೆ. 4 ವರ್ಷನೋ ಇಲ್ಲ 5 ವರ್ಷನೋ, ಸ್ವಲ್ಪ ಬೇಗ ತೀರಬೇಕು ಅಂದರೆ 3 ವರ್ಷ ಹಾಕಿಸ್ಕೊಂಡಿರ್ತೀರ. ಅದನ್ನು ಇ ಎಮ್ ಐ ಕಟ್ಕೊಂಡು ನೀವು ಗಾಡಿ ಮೇಂಟೈನ್ ಮಾಡಿಕೊಂಡು ಮನೆಯವರ ಮೇಂಟೈನ್ ಮಾಡ್ಕೊಂಡು ಇವೆಲ್ಲ ಹೋಗ್ತೀವಿ ಅಂದರೆ ನೀವು ಕನಿಷ್ಠ ಏನಿಲ್ಲ ಅಂದರೆ ತಿಂಗಳಿಗೆ ಒಂದು 80,000 ರೂಪಾಯಿ ದುಡಿಬೇಕು. ಆ 80,000 ದುಡಿಬೇಕು ಅಂದರೆ ದಿನಕ್ಕೆ ನಿಮ್ಮ ಟಾರ್ಗೆಟ್ ಏನಾದರೂ 4,000 ಇರಬೇಕು ನಿಮಗೆ. ಇಲ್ಲಿ 2,000 ಮಾಡ್ತೀನಿ ಅಂತಂದರೆ ನೀವು ತುಂಬ ಶ್ರಮ ಪಡಬೇಕು. ನಿಮ್ದು ಏನಪ್ಪ ಅಂದರೆ 2,000 ರೂಪಾಯಿ ಅಮೌಂಟ್ ನಿಮ್ಮ ಡೀಸೆಲ್ ಕಳೆದು 2,000 ಮಾಡ್ತೀವಿ ಅಂದರೆ ನೀವು ತುಂಬ ಆದಷ್ಟು ಬೆಟ್ಟ ಹತ್ಬೇಕು ನೀವು. ಇಲ್ಲಿ ನಾವು ಈಗಿರೋ ಕಂಡೀಷನಲ್ಲಿ ನೀವು 2,000 ಮಾಡೋಕ್ಕಂತೂ ಆಗಲ್ಲ. ನಿಮ್ಮ ಡೀಸೆಲ್ ಅಮೌಂಟ್ ಕಳೆದು ಮೇಲೆ 2,000 ರೂಪಾಯಿ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಮಾಡಬೇಕು ಅಂದರೆ ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 10 ಗಂಟೆ ಗಂಟನೂ ಒಂದು ಗಳಿಗೂ ರೆಸ್ಟ್ ಇಲ್ಲದೆ ಫೋನನ್ನೇ ನೋಡ್ಕೊಂಡು ಕುಂತ್ಕೊಂಡು ಬರೋ ದುಡ್ಡಿನ ಪಟ್ಟಂತ ಎಕ್ಸೆಪ್ಟ್ ಮಾಡಬೇಕು. ಅದು ನಿಮ್ಮ ಅದೃಷ್ಟ ಇದ್ದರೆ ಪಟ್ಟಂತ ಕ್ಲಿಕ್ ಆಗುತ್ತೆ, ಇಲ್ಲ ನಿಮಗಿಂತ ಮುಂಚೆ ಹೊಡೆಯೋಕ್ಕೂ ರೆಡಿ ಇರ್ತಾರೆ. ಹಾಗಾಗಿ ನೋಡಿಕೊಂಡು ನೀವು ಡ್ಯೂಟಿ ಬಂದರೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗಿ ಡ್ಯೂಟಿ ಮಾಡಿದ್ರೆ ಅದರಲ್ಲಿ ಆ ಕಿಲೋಮೀಟ್ರ್ ಇದು ಅಂತ ಅದು ಅಂತೆಲ್ಲ ತೆಗೆದು ನಿಮ್ಗೆ ಕೊಡೋದೇ ಒಂದು 300 ರೂಪಾಯಿ. 20 ಕಿಲೋಮೀಟ್ರ್ 300-350 ರೂಪಾಯಿ, ಅದು ಟೋಲ್ ಇನ್ಕ್ಲೂಡ್ ಆಗಿ, ಸರಿನಾ? ಹಾಗಾಗಿ ನೀವು ಗಾಡಿನ ಮಾಡಿಕೊಂಡು ಕೈ ಸುಟ್ಕೊಳ್ಳೋಕ್ಕಿಂತ ತಗೊಳ್ಳೋಕೆ ಮುಂಚೆ ಕೆಲವರು ಸ್ವಲ್ಪ ಅನುಭವ ಇರ್ತಾರೆ ಗಾಡಿ ಫೀಲ್ಡಲ್ಲಿ ಓಡಿಸಿ ಈಗಿನ ಇದರಲ್ಲಿ ಸ್ವಲ್ಪ ಅನುಭವ ಅಂಥವ್ರನ್ನ ಕೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿ ಗಾಡಿ ಮಾಡ್ಕೊಳ್ಳಿ. ಇಲ್ವಾ ನಿಮಗೆ ಗಾಡಿ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಮ ಮನೆಯಲ್ಲೇ ಸ್ವಲ್ಪ ಯಾರು ಕೆಲಸ ಮಾಡಿಕೊಂಡು ಕೈ ತುಂಬ ದುಡ್ಡು ಸಂಪಾದನೆ ಮಾಡೋರಿದ್ದು ನಿಮ್ಮ ಕೈಲಿ ಲೋನ್ ಕಟ್ಟೋಕ್ಕಾಗಲ್ಲ ಅಂದರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅನ್ನೋಗಿದ್ರೆ ಮಾತ್ರ ಗಾಡಿ ಕೆಲಸಕ್ಕೆ ಕೈ ಹಾಕಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಗಾಡಿ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ಗಾಡಿ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಆ ಕೆಲಸಕ್ಕೆ ಬಿಟ್ಬಿಡಿ. ನೀವು ಡ್ರೈವ್ ಮಾಡಲೇಬೇಕು ಅನ್ನೋಗಿದ್ರೆ ಎಷ್ಟೋ ಸ್ಕೂಲ್ ಗಾಡಿಗಳಿದೆ, ಟೂರಿಸ್ಟ್ ಗಾಡಿಗಳಿದೆ, ಕಂಪ್ನಿ ಗಾಡಿಗಳಿದೆ. ಅದಕ್ಕೆ ಡ್ರೈವರ್ ಆಗೋಗಿ ಪೇಮೆಂಟ್ ಸಿಗುತ್ತೆ. ಅವ್ರು ಓಡ್ತಾರೋ ಬಿಡ್ತಾರೋ ಅವ್ರಿಗೆ ಬೇರೆ ಓನರ್ಗಳಿಗೆ ಬೇರೆ ಕಮಿಟ್ಮೆಂಟ್ಗಳು ಇರ್ತವೆ. ಏಕೆಂದರೆ ಅವ್ರಿಗೆ ಇದೊಂದನ್ನೇ ನಂಬ್ಕೊಂಡಿರಲ್ಲ ಅವರು, ಇದಿಲ್ಲ ಇನ್ನೊಂದು ಕಡೆ ಆದಾಯ ಬರೋಂಥ ದಾರಿ ಇರ್ತವೆ ಅವ್ರಿಗೆ. ಹಾಗಾಗಿ ಡ್ರೈವರ್ಗಳ ಪೇಮೆಂಟ್ ಕೊಟ್ಟು ಮೇಂಟೈನ್ ಮಾಡೋ ಕೆಪಾಸಿಟಿ ಅವ್ರಿಗೆ ಇರ್ತವೆ. ನೀವು ಡ್ರೈವಿಂಗಲ್ಲಿ ಹೋದರೆ ನಿಮ್ಮ ಡ್ಯೂಟಿ ಇಲ್ಲದೆ ಇದ್ರೂ ಅವ್ರು ತಿಂಗಳ ಪೇಮೆಂಟು ಕೊಡ್ತಾರೆ. ಅಲ್ಲ, ಈ ಡ್ಯೂಟಿ 6 ಡ್ಯೂಟಿ ಮಾಡಿದ್ರೆ ನಿಮ್ಗೆ 22,000 23,000 ಖಂಡಿತ ಕೊಡ್ತಾರೆ. ಶನಿವಾರ ಭಾನುವಾರ ಲೀವ್ ಇರ್ತವೆ. ಹಾಗಾಗಿ ಡ್ರೈವ್ ಫೀಲ್ಡ್ ಹೋಗೋದು ಬೆಸ್ಟು. ನೀವು ಸ್ವಂತ ಗಾಡಿ ಮಾಡಿಕೊಂಡು ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ನಿಮ್ಮಲ್ಲಿ ಇದಿತ್ತು ಅಂದರೆ ಅದು ನಿಮ್ಮ ದಡ್ತನ. ಬಿಟ್ಬಿಡಿ, ಅದನ್ನು ಬಿಟ್ಬಿಟ್ಟು ನಿಮ್ಮ ಜೀವನ ದಾರಿ ನೋಡ್ಕೊಳ್ಳೋದು ಬೆಸ್ಟು. ಇನ್ನು ಮುಂದಕ್ಕೆ ಬೆಂಗಳೂರಲ್ಲಿ ತುಂಬ ಕಂಡೀಷನ್ ತುಂಬ ಇದಾಗುತ್ತೆ. ಅಂದರೆ ಡ್ರೈವಿಂಗ್ ಫೀಲ್ಡಲ್ಲಿ ನಾನು ಹೇಳ್ತಾ ಇರೋದು, ಡ್ರೈವಿಂಗ್ ಫೀಲ್ಡಲ್ಲಿ ಪ್ರತಿಯೊಬ್ಬರು ಎಲ್ಲ ಗಾಡಿ ಮಾಡ್ತಾಯಿದ್ದಾರೆ. ಒಂದೊಂದು ಮನೆಯಲ್ಲಿ 3 ಗಾಡಿ ಇದೆ, ಬೈಕ್ಗಳಿದೆ. ಕಾರಲ್ಲಿ ಡ್ಯೂಟಿ ಅಂದರೆ ಬೈಕ್ ಎತ್ತಾರೆ, ಬೈಕಲ್ಲಿ ಅಂದರೆ ಆಟೋ ಎತ್ತಾರೆ. ಹಾಗಾಗಿ ಡ್ರೈವಿಂಗ್ ಫೀಲ್ಡಲ್ಲಿ ತುಂಬ ಸಮಸ್ಯೆಗಳಿದೆ. ಬಿಟ್ಬಿಟ್ಟು ನೀವು ನಿಮ್ಮ ಒಂದು ಫ್ಯೂಚರ್ ನೋಡಬೇಕು ಅನ್ನೋಗಿದ್ರೆ ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದೇ ಬೆಸ್ಟು. ಥ್ಯಾಂಕ್ ಯು. ನೀವು ನಮ್ಮ ಮಾತು ಕೇಳಿದರೆ ತುಂಬ ಥ್ಯಾಂಕ್ಸ್. ಓಕೆ, ಸಿದ್ದರಾಜ್ ಅವರ ಮಾತು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಎಲ್ಲ ಒಂದ್ಸಲಿ ಆಡಿಯೋನೆಲ್ಲ ಕೇಳಿಸ್ಕೊಳ್ಳಿ. ಯಾರೇ ಸ್ವಲ್ಪ ಡ್ರೈವಿಂಗ್ ಫೀಲ್ಡಿಗೆ ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹೊಸ ಗಾಡಿ ತೊಗೋಬೇಕು. ಇಲ್ಲ ಅಂದರೆ ಎಲ್ಲಾದರೂ ಡ್ರೈವರ್ ಕೆಲಸ ಮಾಡಿ, ಅವ್ರ ಹತ್ರ ಜಾಸ್ತಿ ದುಡ್ಡಿರುತ್ತೆ, ನಿಮಗೂ ಸ್ವಲ್ಪ ಸಂಬಳ ಕೊಟ್ಟು ಒಳ್ಳೆ ಚೆನ್ನಾಗಿ ರೀತಿ ನೋಡ್ಕೋತಾರೆ ಅನಿಸುತ್ತೆ. ಯಾರು ಕಷ್ಟ ಬಿದ್ದು 7-8 ಲಕ್ಷ ಕೊಟ್ಬಿಟ್ಟು ಗಾಡಿ ಹಾಕೋಬೇಡಿ. ಇದು ನಮ್ಮ ಮಾತಾಗಿರುತ್ತೆ. ನಾವು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಎಲ್ರಿಗೂ ಬಾಯ್.
ಬೆಳಗಿನ ಶುಭೋದಯಗಳೊಂದಿಗೆ ಈ ವಿಡಿಯೋಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಬಾ, ಎಲ್ಲರಿಗೂ ಶುಭವಾಗಲಿ.